ಇಲ್ಲಿ ನೋಡಿ ಶ್ರೀಲಂಕಂದು ಡ್ಯೂಟಿ ಫ್ರೀ ಲಗೇಜ್ ಬರ್ತಾ ಇದೆ ನೋಡಿ ಹಿಂಗೆ ಬಂದ್ರಲ್ಲ ಬಾಯಿ ಕಡೆ ವೆಲ್ಕಮ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಶ್ರೀಲಂಕನ್ ಸ್ಟೈಲಲ್ಲಿ. ವೆಲ್ಕಮ್ ಆಯ್ತು ನಮ್ಗೆ ಈಗ ಶ್ರೀಲಂಕಾ ಏರ್ಪೋರ್ಟ್ ಅಲ್ಲಿ. ಆಲ್ ಪಾರ್ಲಿಮೆಂಟ್ ಲೆಫ್ಟ್ ಸೈಡ್. ಹಲೋ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಕೊಲಂಬೋದು ಫ್ಲೈಟ್ ಜರ್ನಿ ಬಗ್ಗೆ ಹೇಳಿದ್ದೀನಿ. ಈಗ ನಮ್ಮ ಫ್ಲೈಟ್ ಬಂದು ಕೊಲಂಬೋದಲ್ಲಿ ಲ್ಯಾಂಡ್ ಆಯಿತು. ಬ್ಯಾಂಗ್ಳೂರ್ ಟು ಕೊಲಂಬೋ 1.25 ಗಂಟೆ ಜರ್ನಿ. ನಮ್ಮದು ಕ್ಯಾಬಿನ್ ಲಗೇಜ್ ಏನಿದೆ ಅದನ್ನು ತೊಗೊಂಡು ನೋಡಿ ಹೊರಗೆ ಬರ್ತಾ ಇದ್ದೀವಿ. ನಾವೇನೋ ಶ್ರೀಲಂಕಾದಲ್ಲಿ ಚಳಿ ಅಂತೇಳಿ ಎಲ್ಲ ಸ್ವೆಟರ್ ಎಲ್ಲ ಹಾಕೊಂಡ್ಬಂದರೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಬಿಸಿಲು. ಬಂದ್ವಿ ಈಗ ಏರೋಪ್ಲೇನ್ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಲಗೇಜ್ ತೊಗೊಳಕ್ಕೆ ಚೆಕಿನಲ್ಲಿ. ನೋಡಿ ಫ್ರೆಂಡ್ಸ್, ಏರ್ಪೋರ್ಟಲ್ಲಿ ಒಂದು ಗಮನಿಸಿದ್ವಿ, ಎಲ್ಲ ಬೋರ್ಡೂ ಶ್ರೀಲಂಕನ್ ತಮಿಳಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ತಮಿಳ್ ಇದೆ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿದೆ. ಈ ಹಿಂದೆ ನಾವು ಸಿಂಗಪುರ್ಗೆ ಹೋಗಿದ್ವಿ. ಸಿಂಗಪುರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ತಮಿಳು. ನೋಡಿ ಶ್ರೀಲಂಕಾದಲ್ಲೂ ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ತಮಿಳು. ನಮಗೇನಂದರೆ ಖುಷಿ, ನಮ್ಮ ಭಾರತ ದೇಶದ ತಮಿಳ್ನಾಡಿಂದ ತಮಿಳ್ ಲ್ಯಾಂಗ್ವೇಜು 2 ದೇಶಗಳಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದೆ. ಈ ಹಿಂದೆ ನಾನು ಬ್ಯಾಂಗ್ಳೂರಲ್ಲಿ ಪಾಸ್ಪೋರ್ಟ್ ಇಮಿಗ್ರೇಷನ್ ಪ್ಲೇಸ್ನ ತೋರಿಸಿದ್ದೆ. ಅಲ್ಲೂ ಯಾವುದೇ ರೀತಿ ಫೋಟೋ ವಿಡಿಯೋ ಕವರೇಜಿಗೆ ಅವಕಾಶ ಇರಲ್ಲ. ಅದೇ ರೀತಿ ಇಲ್ಲೂ ಇಮಿಗ್ರೇಷನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡಿ, ದೂರದಿಂದಲೇ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಸಹ ಅದೇ ರೀತಿ ನಮ್ಮ ಪಾಸ್ಪೋರ್ಟ್ಗೆ ಸೀಲ್ ಹಾಕಿ ಕೊಡ್ತಾರೆ, ಅದು ತೊಗೊಂಡು ನಾವು ಹೊರಗೆ ಹೋಗಬೇಕು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಶ್ರೀಲಂಕಂದು ಡ್ಯೂಟಿ ಫ್ರೀ ಪ್ಲೇಸು ಇದು ಸೂಪರಾಗಿದೆ. ಡ್ಯೂಟಿ ಫ್ರೀ ಕರೀತಾ ಇದ್ದಾರೆ, ಕಮ್ಮಿ ಇದೆ, ಬನ್ನಿ ಬನ್ನಿ ಅಂತ. ಒಳ್ಳೊಳ್ಳೆ ವೆರೈಟಿ, ಸೂಪರ್. ನೋಡಿ ಎಷ್ಟೊಂದು ಸ್ಟಾಲ್ ಇದೆ ಶ್ರೀಲಂಕನ್ ಡ್ಯೂಟಿ. ಪಾಸ್ಪೋರ್ಟ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಚೆಕಿನ್ನಲ್ಲಿ ಏನು ಲಗೇಜ್ ಹಾಕಿದ್ವಿ 30 kg ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಗೇಟ್ ನಂಬರ್ 6 ನಮ್ಮ ಲಗೇಜ್ ಬರ್ತಾ ಇದೆ ನೋಡಿ ಹಿಂಗೆ ಹಾಕೊಂಡು ಮಿಸ್ ಆಗಿ ಬೇರೆಯವ್ರು ಎತ್ಕೊಂಡ್ಬಿಡ್ತಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಅದಕ್ಕೊಂದು ಟ್ಯಾಗ್ ಹಾಕಿದ್ವಿ ಹಿಂಗೆ ರೆಡ್ ಕಲರ್. ಲಗೇಜ್ ಬಂತ ನಿಮ್ದು? ನಮ್ಮ ಗ್ರೂಪ್ ಅವ್ರದ್ದೆಲ್ಲ ಬಂದಿದೆ, ನಮ್ದು 2 ಲಗೇಜ್ ಬರಬೇಕು. ನಾವು ಲಗೇಜ್ ಎಲ್ಲ ತೊಗೊಂಡು ಹೊರಗೆ ಬರ್ತಾಯಿದ್ವಿ. ಅಲ್ಲಿ ತುಂಬಾ ಕರೆನ್ಸಿ ಎಕ್ಸ್ಚೇಂಜ್ ಕೌಂಟ್ರ್ಗಳಿತ್ತು. ನೀವು ಏರ್ಪೋರ್ಟಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ತುಂಬಾ ಕಮಿಷನ್ನು. ಬೆಟರ್ ನೀವು ಬೆಂಗಳೂರಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಬ್ಯಾಂಗ್ಳೂರಲ್ಲೇ ಏನಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡೆ ಅಂದರೆ ಅಲ್ಲಿ ತುಂಬ ಕಮಿಷನ್ ಕಮ್ಮಿ ಬ್ಯಾಂಗ್ಳೂರಲ್ಲಿ. ನಮ್ಮದು ಬಡ್ಜೆಟ್ ಟ್ರಿಪ್ ಆದ್ದರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ನಾನು ಬ್ಯಾಂಗ್ಳೂರು ಓರಿಯೆಂಟಲ್ ಬ್ಯಾಂಕಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಅದರದ್ದು ಅಡ್ರೆಸ್ಸು ಹಾಗೂ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಾವು ಇಂಡಿಯಾದಲ್ಲಿ ಇದ್ಕೊಂಡೆ ಶ್ರೀಲಂಕಾದ್ದು ಮಿನಿ ಬಸ್ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ನಾವು ಹೊರಗೆ ಬರ್ತಿದ್ದಂಗೆ ನೋಡಿ ನಮ್ಮ ಬಸ್ ಡ್ರೈವರು ಬೋರ್ಡ್ ಇಟ್ಕೊಂಡು ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರ್ಶ್ ಆ್ಯಂಡ್ ಫ್ಯಾಮಿಲಿ ಅಂತ ಬೋರ್ಡ್ ಇಟ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಬಸ್ಸು ಹೇಗೆ ಬುಕ್ ಮಾಡಿದ್ವಿ, ಅದ್ರ ಕಾಸ್ಟ್ ಏನು ಅಂತ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಹೊರಗೆ ಬರ್ತಿದ್ದಾಗೆ ಏರ್ಪೋರ್ಟಲ್ಲಿ ವೆಲ್ಕಮ್ ಟು ಶ್ರೀಲಂಕಾ ಅಂತ ದೊಡ್ಡದಾಗಿ ಡಿಸ್ಪ್ಲೇ ಆಗಿತ್ತು. ಎಲ್ಲ ಸ್ಕೂಲ್ ಮಕ್ಕಳುಗಳು ಅಲ್ಲಿ ಬಂದು ಫೋಟೋ ಸೆಷನ್ ಮಾಡ್ಕೊತಾ ಇದ್ರು. ನಾವು ಫ್ಯಾಮಿಲಿ ಮೆಂಬರೆಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡು ಮುಂದೆ ಹೋದ್ವಿ. ನಮ್ಮ ಥರ ಬೇರೆ ಬೇರೆ ಕಂಟ್ರಿಯವರು ಗ್ರೂಪ್ ಟ್ರಿಪ್ ಬಂದಿದ್ರು ಶ್ರೀಲಂಕಾ ನೋಡೋಕ್ಕೆ. ನಮ್ಮೆಲ್ಲರಿಗೂ ಫ್ಲವರ್ ಕೊಟ್ಟು ಶ್ರೀಲಂಕನ್ ಕಲ್ಚರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು.
ಏರ್ಪೋರ್ಟಿಂದ ಈ ವೆಲ್ಕಮ್ ಎಲ್ಲ ಮಾಡಿಕೊಂಡ್ರು. ಹೊರಗೆ ಬರ್ತಿದ್ದಂಗೆ ತುಂಬ ಬಿಸಿಲು, ತುಂಬ ಟೆಂಪ್ರೇಚರು, ಒಳ್ಳೆ ಹಾಟಾಗಿ ಆಗ್ತಾಯಿತ್ತು. ನೋಡಿ ಇದೇ ನಮ್ಮ ಬಸ್ಸು. ನಾವು ಬಸ್ ಹತ್ತಿದ್ದಂಗೆ AC ಬಸ್ಸು ಕೂಲಾಗಿತ್ತು. ಹೊಸ ಬಸ್ಸು, ಇದೇ ನಮ್ಮದೇ ಫಸ್ಟ್ ಟ್ರಿಪ್ ಅಂತೆ. ಈ ಬಸ್ಸಿಗೆ ತಣ್ಣಗೆ ಅನ್ನಿಸ್ತಾ ಇತ್ತು. ನಮ್ಮ ಬಸ್ಸಲ್ಲಿ ಡ್ರೈವರು ಹಾಗೂ ಒಬ್ಬರು ಗೈಡು ಇತ್ತು. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ವೆಲ್ಕಮ್ ಆಯ್ತು ನಮ್ಗೆ. ಈಗ ಶ್ರೀಲಂಕಾ ಏರ್ಪೋರ್ಟ್ ಅಲ್ಲಿ ಇಳ್ದು ನಾವು ಈಗ ಬಸ್ ತಗೊಂಡು ಹೋಗ್ತಾ ಇದೀವಿ. ಗೈಡ್ ಇದಾರೆ, ಡ್ರೈವರ್ ಇದಾರೆ, ಇವರು ಹಿಂದಿಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಇದು ಹೊಸ ಬಸ್ ಅಂತೆ, ನಮ್ದೇ ಫಸ್ಟ್ ಟ್ರಿಪ್. ತುಂಬಾ ಚೆನ್ನಾಗಿದೆ AC ಬಸ್ಸು. ನೋಡಿ ನಾವು ಫ್ಯಾಮಿಲಿ ಎಲ್ಲ ಓಡ್ತಾ ಇದೀವಿ. ಫುಲ್ ಲಗೇಜ್ ಇದೆ ಹಿಂದೆಗಡೆ. ಮಿಶಿಕಾ ಹೊಸ ಬಸ್ಸು, ನಮ್ದೇ ಫಸ್ಟ್ ಟ್ರಿಪ್ ಇದು. ನೋಡಿ ಹಿಂದೆ ಎಲ್ಲ ಫುಲ್ ಲಗೇಜ್ ಹಾಕ್ಬಿಟ್ಟಿದೀವಿ. ನಾವು ಬಸ್ ಹತ್ತಿದ ತಕ್ಷಣ ನಮ್ಗೆ ಗೈಡ್ ಕೇಳಿದ್ರು, ನಿಮ್ಮದು ವಿಲ್ಲಾ ಎಲ್ಲಿ ಅಂತ. ಏರ್ಪೋರ್ಟಿಂದ ನಮ್ಮ ವಿಲ್ಲಾ ಬಂದು 40 ಕಿಲೋಮೀಟರ್ ದೂರದಲ್ಲಿತ್ತು. ಅದರಿಂದ ಅವ್ರು ಹೇಳಿದ್ರು, ಆನ್ ದ ವೇ ಪ್ಲೇಸಲ್ಲಿ ಹೋಗ್ತಾ ಏನೇನು ಪ್ಲೇಸಸ್ ಇದೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಸೊ ಆಯಿತು, ಓಕೆ ಅಂದ್ವಿ. ಯಾಕೆಂದರೆ ನಾವು ಬೆಂಗಳೂರಿಂದ ಕೊಲಂಬೋಗಿ 1-1/4 ಗಂಟೆ ಜರ್ನಿ ಅಂತ ಏನು ಸ್ಟ್ರೈನ್ ಆಗಿರಲಿಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ವಿ. ಅಂಕಲ್ ನಾವು ಟೆಂಪಲ್ಲು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿಕೊಂಡು ನೋಡಿ ನಮ್ಮ ವಿಲ್ಲಾಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೂಪರ್ ವಿಲ್ಲಾ, ಗಾರ್ಡನ್ ಇದೆ. ಎಂಟ್ರಿ ಆದ ತಕ್ಷಣ ಒಳಗಡೆ ಪಿಯಾನ ಇದೆ. ನಾವು 13 ಜನ ಇದ್ದಿದ್ದರಿಂದ ರೂಮ್ ಮಾಡ್ಕೊಳ್ಳಲ್ಲ. ಆಲ್ಮೋಸ್ಟ್ ನಮ್ಮದು ಬಡ್ಜೆಟ್ ಟ್ರಿಪ್ ಆದ್ದರಿಂದ ನಾವೇ ಫುಡ್ ಪ್ರಿಪೇರ್ ಮಾಡ್ಕೊಳ್ತೀವಿ. ಫುಡ್ ಐಟಮ್ ಎಲ್ಲ ನಾವೇ 90% ತೊಗೊಂಡು ಬಂದಿರ್ತೀವಿ. ಅದೇ ರೀತಿ ನಾವೆಲ್ಲ ಒಂದೇ ಕಡೆ ಇದ್ದಂಗೆ ಆಗುತ್ತಲ್ಲ. ಸೊ 5 ಬೆಡ್ರೂಮ್ ಇರೋದು ವಿಲ್ಲಾ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವಿಲ್ಲಾ, ಸೂಪರ್ ವಿಲ್ಲಾ, ಡೂಪ್ಲೆಕ್ಸ್ ವಿಲ್ಲಾ. 2 ಕಿಚನ್ ಇತ್ತು, ಕುಕ್ಕಿಂಗ್ದು ಅಡುಗೆ ಮನೆಗಳು 2, ಎಲ್ಲ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳೆಲ್ಲ ಇದ್ದು, ಟೇಬಲ್ ಟೆನ್ನಿಸು, ಬಾಲ್ ಬ್ಯಾಡ್ಮಿಂಟನ್ನು ಎಲ್ಲ ಸೂಪರಾಗಿತ್ತು ವಿಲ್ಲಾ. ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದ ತಕ್ಷಣ ನಮ್ಮದು ರೂಮ್ ಬಂದು ಕಿಚನ್ ಸೈಡು. ಕಿಚನ್ ಎಲ್ಲ ಚೆಕ್ ಮಾಡಿಕೊಂಡೆ, ಸೂಪರಾಗಿತ್ತು. ಗ್ಯಾಸ್ ಸ್ಟವ್, ಪಾತ್ರೆಗಳು, ಫ್ರಿಜ್ಜು ಎಲ್ಲ ಇತ್ತು. ನೋಡಿ ಕಿಚನ್ ಎಷ್ಟು ಚೆನ್ನಾಗಿದೆ ಅಂತ. 2 ಕಿಚನ್ ಇತ್ತು. ಇದೊಂದು ಕಿಚನ್ನು, ಇದು ಫೈರ್ ಕುಕ್ಕಿಂಗ್ದು, ಅದು ಇದು ಕರೆಂಟ್ ಸ್ಟವ್ದು. ಆ ಕಿಚನ್ ಬಂದು ಈ ವಿಲ್ಲನ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಈ ವಿಲ್ಲನ ನೀವು ಶ್ರೀಲಂಕಾದ ವಿಲ್ಲನ ಬುಕ್ ಮಾಡ್ಕೋಬೇಕು ಅಂದರೆ 2 ಡೇಸ್ ಮುಂಚೆನೇ ಮಾಡ್ಕೋಬೇಕು. ಯಾಕೆಂದರೆ ಈ ವಿಲ್ಲಾ ಓನರ್ಗಳು ಫಾರಿನಲ್ಲಿರ್ತಾರೆ. ಸೊ ನಾವು ಅವ್ರ ಜೊತೆಯಲ್ಲಿ ಮೆಸೇಜಲ್ಲಿ ಡಿಸ್ಕಷನ್ ಮಾಡಬೇಕು. ನಾವಿಲ್ಲಿ ಡೇಯಲ್ಲಿದ್ದರೆ ಅವ್ರು ನೈಟ್ ಇರ್ತಾರೆ, ನೈಟ್ ಇದ್ದರೆ ಡೇಯಲ್ಲಿರ್ತಾರೆ. ತುಂಬ ಲೇಟಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅದರಿಂದ 2 ಡೇಸ್ ಮುಂಚೆ ಬುಕ್ ಮಾಡ್ಕೊಂಡು ಹೋಗೋದು ಉತ್ತಮ. ಈ ವಿಲ್ಲಾದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಓನಾಗಿ ಪ್ಯಾಕೇಜ್ ಅಲ್ಲದೆ ಓನಾಗಿ ಹೋದರೆ ಈ ಥರ ವಿಲ್ಲಾಗಳನ್ನ ಬುಕ್ ಮಾಡ್ಕೊಂಡು ಹೋಗೋದು ಉತ್ತಮ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮಿಸ್ ಮಾಡಬೇಡಿ.